ಅದನ್ನು ವಿಸ್ತಾರ ಸಂಕೀರ್ಣ ಮಾಡಿದಾಗ ಹೇಳಿದೆ ಶಿಕ್ಷಣ ಸಾಹಿತ್ಯ ಮಾಧ್ಯಮ ಜೊತೆಯಲ್ಲಿರಬೇಕು ಅಂತ ಹೇಳಿ ಖಂಡಿತ ಹಾಗೆ ಜೊತೆಲಿರಬೇಕು ಅಂತಿದ್ರೆ ಇನ್ನೂ ಮಾನ್ಯ ಜಿಲ್ಲಾಧಿಕಾರಿ ಪಾಪ ಇವಾಗ ಮಳೆ ಇದರಲ್ಲೇನೋ ಫ್ರೆಂಡಲ್ಲಿ ಬರುತ್ತೆ ಅದೆಲ್ಲ ಬರೆದ್ರೆ ಕೊಡ್ತೇವೆ, ಬೇಕು ಬಿಟ್ಟು ಕೊಡೋದಿಲ್ಲ. ಮನೆ ಮಾಡೋರಿಗೆಲ್ಲ ಮಿನಿಮಮ್ ನಾವು 120-130 ರೂಪಾಯಿ ಸಾಲ ತಂದಿದ್ದೇವೆ. ಕುವೆಂಪು ಅಂತಾನೆ ಪ್ರತಿ ತಾಲೂಕಿಂದ 4-5 ಜನ ಸಾಲಗಳನ್ನು ಕೊಡಿಸಿದ್ದೇವೆ. ಹಿಂದೆ ಮಾಡಿರೋರನ್ನ ಬಿಟ್ಟು ಮಾಡ್ಕೊಂಡಿದ್ದೇವೆ. ಇದು ಆದಮೇಲೆ 7 ಗಂಟೆಯಿಂದ 9 ಅಲ್ಲಿ ಊಟ ಇರುತ್ತೆ, ವೇದಿಕೆ ಕಾಣಿಸುತ್ತೆ, ಖುಷಿ ಇರುತ್ತೆ. ದಯಮಾಡಿ ಕರ್ಕೊಂಡು ಅಂತ ಹೇಳ್ತಾ ಜಾಗದಲ್ಲಿ ಹಂಗೆ ಕಟ್ಟಿದ್ದಾರೆ. ಒಂದು ಅವಕಾಶ ಇದೆ, ಕೆಳಗಡೆ 100 ಜನಕ್ಕೊಂದು ಸಮಾಲೋಚನಾ ಸಭೆ ಅಂತ ಕೊಟ್ಟಿದ್ದಾರೆ. ಅದಕ್ಕೆ 2 ಭಾಗಲಿದ್ದಾವೆ. ಆ ಸಮಾಲೋಚನಾ ಸಭೆಯಲ್ಲಿ ನಮಗೇನಾದರೂ 3ನೇ ಒಂದು ಭಾಗ ಕೊಟ್ಟರೆ ಕೆಳಗಾಟದ ಇಡೀ ಸಮಾಜ ನಾವು ಕೆಳಗೆ ಅಂದ್ಕೊಂಡು ಏನೋ ಸ್ಪಂದನೆ ಇಲ್ಲಪ್ಪ ಅಂತೇಳಿ ನಮ್ಮಲ್ಲಿ ನಮ್ಗೆ ಸ್ಪಂದನೆ ಇಲ್ಲ ಅನ್ನೋದು ಸತ್ಯ ಇದೆ. ಅದನ್ನು ಒಪ್ಪಿಕೊಳ್ಳಿ. ನಾನು 100 ಜನಕ್ಕೆ ಹಾಕಿ ಲಾಸ್ಟ್ ಇಯರ್ ಎಲ್ಲರಿಗೂ ಸನ್ಮಾನ ಮಾಡಿದ್ದೆ ಕೆಲವರಿಗೆ ವೇಣ ನಮಸ್ತೆ. ಈ ವರ್ಷನೂ ಹಾಕಿದರೆ ಜನ ಚೆನ್ನಾಗಿ ಕಾಣಿಸಲ್ಲ. ನಾನು ಹೇಳ್ತೀನಿ ಆ ಥರ ಇದ್ದಾಗ ನೀವು ಕರ್ಕೊಂಡು ಬನ್ನಿ. ವೇದಿಕೆ ಇನ್ವಿಟೇಷನ್ 150 ಮೊಮೆಂಟ ಮಾಡಿ ಸಿಕ್ಕಿದೆ. ಅದನ್ನು ಲ್ಯಾಮಿನೇಟ್ ಮಾಡಿದ್ದಾರೆ. ಆ ಮೆಟಲ್ ಇದನ್ನು ಅಂಟಿಸಿದ್ದಾರೆ. ನನಗೆ ತಗೊಂಡೋಗಿದ್ದೆ. ಆ ಇವನ್ನು ಕೂಡ ಮಾಡಿದ್ರೆ ತಿರುಗಿ ನಾವು ಅವೆಲ್ಲ ತಗೊಂಡೋಗ್ತೀವಿ. ಅದಕ್ಕೆ ಲ್ಯಾಮಿನೇಷನ್ ಅದು ಪ್ರೆಸ್ ಲ್ಯಾಮಿನೇಷನ್ ಮಾಡ್ತಾರೆ. ಅದೇ ಕೊಟ್ಟು ನಾನು ಇದನ್ನು ಬದಲಾವಣೆ ಮಾಡೋಕ್ಕಾಗಲ್ಲ. ನಾವು ಅಧ್ಯಕ್ಷರ ಪುಸ್ತಕನ ಬದಲಾವಣೆ ಮಾಡಿದ್ವಿ. ಇದನ್ನು ನಾವು 500 ತಂದಿದ್ವಿ ಕವರ್ಸ್. ಹಾಗೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ 10ನೇ ಕನ್ನಡ ಸಮ್ಮೇಳನವನ್ನು ದಿನಾಂಕ 27-28 ಮೇ ತಿಂಗಳು ಮಂಗಳವಾರ ಬುಧವಾರ 2 ದಿನ ನಡೆಸಲಿಕ್ಕೆ ನಿರ್ಧಾರ ಆಗಿದೆ. ಅದೇ ರೀತಿ ಎಲ್ಲ ಸಕಲ ಸಿದ್ಧತೆಗಳಾಗಿದೆ. ಕಾರ್ಯಕ್ರಮ ನಡೆಯುತ್ತೆ. ಕಾರ್ಯಕ್ರಮ 8:30 ಗಂಟೆಗೆ ಜಿಲ್ಲಾ ಕನ್ನಡ ಭವನದ ಹತ್ರ ಧ್ವಜಾರೋಹಣ ಆಗುತ್ತೆ. ರಾಷ್ಟ್ರಧ್ವಜವನ್ನು ಸನ್ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಮಾಡ್ತಾರೆ. ನಾಡಧ್ವಜವನ್ನು ಸನ್ಮಾನ್ಯ ಶಾಸಕರು ಮಾಡ್ತಾರೆ. ಪರಿಷತ್ತಿನ ಧ್ವಜವನ್ನು ಜಿಲ್ಲೆಯ ಅಧ್ಯಕ್ಷರು ಮಾಡ್ತಾರೆ. ಅಲ್ಲಿಂದ 9:30ಗೆ ಅದೊಂದು ಸ್ವಲ್ಪ ಮಕ್ಕಳಿಗೆ ತಿಂಡಿ ಕೊಡಬೇಕು. ಅದಾದಮೇಲೆ ಅಂಬೇಡ್ಕರ್ ಭವನದಿಂದ ಬಿಸಿಲು ಎಲ್ಲ ಹಾಗೆ ಇಷ್ಟು ಟೈಮ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಅಂಬೇಡ್ಕರ್ ಭವನದಿಂದ ಒಂದು ಮೆರವಣಿಗೆ ಆರಂಭ. ನಮಗೊಂದು 7 ಕಲಾತಂಡಗಳನ್ನು ಕನ್ನಡ ಸಂಸ್ಕೃತಿ ಇಲಾಖೆ ಕೊಟ್ಟಿದೆ. 3 ಕಾರ್ಯಕ್ರಮಗಳನ್ನು ಕೊಟ್ಟಿದೆ. ಸಾಂಸ್ಕೃತಿಕವಾಗಿ ನಡೆಸಬಹುದು. 9:30ಗೆ ಇದು ಶುರುವಾದರೆ ಮೆರವಣಿಗೆ ಸುಮಾರು ನಾವು ಮಿನಿಮಮ್ 2500 ಜನ ಮಕ್ಕಳು ಮೆರವಣಿಗೆಯಲ್ಲಿ ಇರ್ತಾರೆ. ಅದ್ರ ಜೊತೆಗೆ ಇವರು ಬೇರೆ ನಮ್ಮ ಕಾರ್ಯಕರ್ತರು ಅಭಿಮಾನಿಗಳು ಬರೋವಂಥದ್ದು ಬರ್ತಾರೆ. ಪೊಲೀಸರು ಅಧಿಕಾರಿ ಎಲ್ಲರಿಗೂ ಕೂಡ ನಾವು ವ್ಯಕ್ತ ಮಾಡಿ ಮನವಿ ಮಾಡಿದ್ದೇವೆ. 10:30ಗೆ ಅಲ್ಲಿ ಹೋಗುತ್ತೆ ರಂಗಮಂದಿರಕ್ಕೆ. 10:30ಯಿಂದ 11:00 ಕನ್ನಡ ಭವನಕ್ಕೆ 2000 ವಿದ್ಯಾರ್ಥಿಗಳಿಗೆ ಬಂದವರಿಗೆ ಒಂದು ತಿಂಡಿ ಕೊಡುವ ವ್ಯವಸ್ಥೆಯನ್ನು ನಮ್ಮ ಅಧಿಕಾರಿಗಳು ಮಾಡಿದ್ದಾರೆ. ಆ ತಿಂಡಿ ಮುಗಿಸ್ಕೊಂಡ ತಕ್ಷಣ 11 ಗಂಟೆಗೆ ಕಾಯಿಲೆಗಳನ್ನ ಮಾಡ್ತಾ ಇರೋದು ನಮ್ಮ ಕಾರಾಜು ವಿರುದ್ಧದ ಟೀಮ್ ಮಾಡ್ತಾ ಇರ್ತಾರೆ. ನಾವು ಹಳೆಯ ಕನ್ನಡದ ಗೀತೆಗಳನ್ನು ಸಂಗ್ರಹಿಸಿದ್ದೀವಿ. ತುಂಬ ಹಳೆಯದು. ಅಲ್ಲಿ ಸೌಂಡಲ್ಲಿ ಚೆನ್ನಾಗಿದೆ. ಆ ಸೌಂಡ್ ಹೊರಗಡೆನೂ ಕೂಡ ಕೊಡ್ತಾರೆ. ಇದೆಲ್ಲ ಇದೆಯಲ್ಲ ಕನ್ನಡ ಅಕ್ಷರ ಮಾಡಿ ಇಂಥದ್ದು ಹಳೆಯ ಗೀತೆಗಳನ್ನು ಹಾಕ್ತೀವಿ. ಅಂದರೆ ಬೇಜಾರು ಆಗಬಾರ್ದು ಅಂತ ಪುಸ್ತಕ ಮಳಿಗೆ ಎಲ್ಲ ಇರುತ್ತೆ. ಶಾರ್ಪ್ 11 ಗಂಟೆಗೆ ಹೊರಗಡೆಯಿಂದ ಅವರು ಐವಿಗಿವಿನಲ್ಲಿ ಬರ್ತಾರೆ. ಶಿಲಾನ್ಯಾಸ ಇದನ್ನು ಮಾಡ್ತಾರೆ. ಒಳಗಡೆ ಬಂದ ತಕ್ಷಣ ಅದರ ಮಾಮೂಲಿ ಕೆಲಸ ನಾಟಕೀಯತೆ ಮುಂದುವರ್ಕೊಂಡು ಅದಾದಮೇಲೆ 2:30 ಗಂಟೆಗೆ ಒಂದು ಕಾರ್ಯಕ್ರಮ ಮೊದಲನೇದು ಒಂದು ಗೋಷ್ಠಿ ಇಟ್ಟಿದ್ದಾರೆ. ಡಾಕ್ಟರ್ CK ಜಗದೀಶ್ ಅಂತ ಹೇಳಿ ಸಮಾಜ ನಿರ್ಮಾಣದಲ್ಲಿ ವಚನ ಸಾಹಿತ್ಯದ ಪ್ರೇರೇಪಣೆ ಅಥವಾ ಅದರ ಇಂಪ್ಯಾಕ್ಟ್ ಏನಿದೆ ಅಂತ ಮಾತಾಡ್ತಾರೆ. ಅದಕ್ಕೊಂದು 3 ಜನ ಪ್ರತಿಕ್ರಿಯೆ ಮಾತಾಡೋರು. ಅದಾದಮೇಲೆ ಮಧ್ಯಾಹ್ನ 3:30 ಗಂಟೆಗೆ ಒಂದು ಕವಿಗೋಷ್ಠಿ ಇದೆ. ಒಂದು ತಾಲೂಕಿಗೆ 30 ಕವಿಗಳಿರ್ತಾರೆ. ಒಂದು ಒಟ್ಟು 24-25 ಜನ ಕವಿಗಳಿರ್ತಾರೆ. ಲಕ್ಷ್ಮಣರಾವ್ ಅವರು ಕವಿಗೋಷ್ಠಿಯನ್ನು ಉದ್ಘಾಟನೆ ಮಾಡಿ ಅಧ್ಯಕ್ಷತೆ ವಹಿಸ್ತಾರೆ. ಅದಾದಮೇಲೆ ಇದು ರೈತರದೊಂದು ಕಾರ್ಯಕ್ರಮ ಆಗಿದೆ. ಕೃಷಿ ಪ್ರಸ್ತುತ ಸಂದರ್ಭದಲ್ಲಿ ಕೃಷಿ ಎದುರಿಸ್ತಿರುವಂಥ ಸವಾಲುಗಳು ಏನು ಅಂತ ಒಬ್ಬ ಕೃಷಿ ತಜ್ಞರಾಗಿರುವಂಥ ಕಮ್ಮರಡಿಗೆ ಪ್ರಕಾಶ್ ಕಮ್ಮರಡಿ ಅವರು ಬರ್ತಾರೆ. ಎಲ್ಲ ತಾಲೂಕುಗಳಿಂದ ಹಿರಿಯ ಕೃಷಿ ತಜ್ಞರನ್ನು ಹೋರಾಟಗಾರನ ನಾವು ಸೇರಿಸ್ತೀವಿ. ಅದಾದಮೇಲೆ ಒಂದು ಇದು ಬರುತ್ತೆ, ಒಂದು ಗೀತೆಗಳದೊಂದು ಸಂಜೆ ಸಾಂಸ್ಕೃತಿಕ ಇದು ಅಂತೇಳಿ. ಅದರಲ್ಲಿ ನಂದಿ ಬೆಟ್ಟದ ನಾಗರಾಜ್ ಅವ್ರ ಮಗಳು ಡಾಕ್ಟರ್ ಕಾವ್ಯಶ್ರೀ ಯಾವ ಫೌಂಡೇಶನ್ ಇದೆ. ಅವರು ಇನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭರತನಾಟ್ಯ ಕಥಕ್ಗಳನ್ನು ನಡೆಸ್ಕೊಟ್ಟಿರುವಂಥದ್ದು. ಅವ್ರ ಟೀಮ್ ಬರುತ್ತೆ. ಆ ಟೀಮಿನ ಜೊತೆಗೆ ನಮ್ಮ ಲೋಕಲ್ ಮಕ್ಕಳು, ಶಾಲಾ ಕಾಲೇಜಿನ ಮಕ್ಕಳು ನೃತ್ಯ ಪ್ರದರ್ಶನಕ್ಕೆ ಅವಕಾಶ ಮಾಡಿಕೊಡ್ತಾರೆ.
ಯಾರಿಗಾದ್ರು ಇವತ್ತು ಬಂದರೂ ಅವ್ರಿಗೆ ನಾವು ಒಂದು 5 ನಿಮಿಷ ಕೊಡ್ತೀವಿ ಅಂತ ಹೇಳ್ತೇವೆ. ಆದರೆ ಅವ್ರ ಹೆಸರು ಇರೋದಿಲ್ಲ. ಬರೋ ಮಕ್ಕಳಿಗೆ ಸರ್ಟಿಫಿಕೇಟ್ ಕೊಡ್ತೇವೆ, ಪುಸ್ತಕ ಕೊಡ್ತೇವೆ, ಒಂದು ಸಾಧ್ಯ ಆದರೆ ಒಂದು ಚಿಕ್ಕ ಮೊಮೆಂಟನ್ನು ಕೂಡ ಅವ್ರಿಗೆ ಕೊಡ್ತಾರೆ. ಅದಾದಮೇಲೆ ರಾತ್ರಿಗೆ ಅವತ್ತು ರಾತ್ರಿಗೆ 7 ಗಂಟೆಯಿಂದ 8:15 ಗಂಟೆವರೆಗೆ ಕುವೆಂಪು ಅವತ್ತು ಮಹಾರಾತ್ರಿ ಅನ್ನೋ ನಾಟಕ ಪ್ರದರ್ಶನ 1:15 ಗಂಟೆ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ವಿದ್ಯಾರ್ಥಿನಿಗಳು ನಡೆಸ್ಕೊಡ್ತಾರೆ. ಗಾನ ಅಶ್ವಥ್ ಅವರವರ ಇದನ್ನು ತಗೊಂಡಿದ್ದಾರೆ. ಅವನು 2ನೇ ದಿನ ಬೆಳಿಗ್ಗೆ 9 ಗಂಟೆಗೆ ಡಾಕ್ಟರ್ ರಾಜ್ಕುಮಾರ್, ಕನ್ನಡ ಸಂಸ್ಕೃತಿಗೆ ಡಾಕ್ಟರ್ ರಾಜ್ಕುಮಾರ್ ಕೊಡುಗೆ ಅಂತೇಳಿ ಒಂದು ಕಾರ್ಯಕ್ರಮ. ನಾವು ಒಂದು ಬರ್ತ್ಡೇನ ಹಾಕ್ಕೊಂಡಿದ್ದೇವೆ. ಬರ್ತ್ಡೇ ಇಲ್ಲೇ ಇರೋದ್ರಿಂದ ಅವರು ಒಟ್ಟು ಕನ್ನಡ ಸಂಸ್ಕೃತಿಗೆ ರಾಜ್ಕುಮಾರ್ ಏನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಚರ್ಚೆ. ಬೆಂಗಳೂರಿನಿಂದ ರಾಜ್ಕುಮಾರ್ ಅಂತಲೇ ಕೆ ರಾಜ್ಕುಮಾರ್ ಅಂತ ಒಬ್ಬರು ಬರ್ತಾರೆ. ರಾಜ್ಕುಮಾರ್ ಬಗ್ಗೆ ವಿಶೇಷವಾದ ಅಧ್ಯಯನ ಮಾಡಿದ್ರು. ಅವರೊಂದು ಉಪನ್ಯಾಸ ಇರುತ್ತೆ. ಇಲ್ಲಿ ರಾಜ್ಕುಮಾರ್ ಅಧ್ಯಕ್ಷ ಸಂಘದವರು ಮಹೇಶ್ ಕುಮಾರ್ ಅಂತ ವ್ಯಾಪಾರಿ ಇದ್ದಾರೆ, ಅವರು ಇರ್ತಾರೆ. ಉಳಿದಂತೆ ಬೇರೆ ಬೇರೆ ಜನ ಇರ್ತಾರೆ. ನಮಗೆ ಜುಂಜಣ್ಣ ಸಾರ್ವಜನಿಕ ವಾರ್ತಾ ಇಲಾಖೆಯವರು ಇದಕ್ಕೆ ನಮಗೆ ಸಹಕಾರ ಮಾಡ್ತೀವಿ ಅಂತ ಹೇಳಿ ನಾವು ಇದಕ್ಕೆ ಒಳ್ಳೆ ಫೋಟೋಸ್ ಎಲ್ಲ ಮಾಡಿದ್ದೇವೆ. ಅಲ್ಲಿ ಒಂದು ಕಾರ್ಯಕ್ರಮ ಕೃಷಿ ಕಾರ್ಯಕ್ರಮ ಆಗಿದೆ. ಅದಾದಮೇಲೆ ಕೆಳಸ್ಕಾರದ ಹೆಣ್ಣು ಮಕ್ಕಳ 2ನೇ ದಿನ ಸಬಲೀಕರಣ ಅಂತ ಇದೆ. ಇದಕ್ಕೆ ಡಾಕ್ಟರ್ ಸರೋಜಾ ಲಕ್ಷ್ಮೀಪತಿ ಬಾಬು ಅವರು ಕರೆದಿದ್ದಾರೆ. ಶ್ರೀಮತಿ ಇಂದಿರಾ ಕೃಷ್ಣಪ್ಪ ಅವರು, ಡಾಕ್ಟರ್ ಬಿ ಕೃಷ್ಣಪ್ಪ ಟ್ರಸ್ಟ್ ಅಧ್ಯಕ್ಷರು, ಡಾಕ್ಟರ್ ಶಿವಜ್ಯೋತಿ ಮೇಡಮ್ ಅವರು, ಉಮಾ ಅವರು, ಎಲ್ಲ ಶಸ್ತ್ರಚಿಕಿತ್ಸಕರು ಹೆಣ್ಮಕ್ಕಳೇ ಹೆಚ್ಚಿಗೆ ಆಗಿದೆ. ಟೆಂಡರ್ ಈಕ್ವಾಲಿಟಿ ಬಗ್ಗೆ ಮಾತಾಡಿದ್ದಾರೆ. ಇದಾದಮೇಲೆ 2:30ರಿಂದ 4 ಗಂಟೆವರೆಗೆ ನಮ್ಮ ಜಿಲ್ಲೆಯ ಕಲಾವಿದರ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. ಒಂದು 10 ಜನ ಇಲ್ಲಿ ಗುರುತಿಸ್ಕೊಂಡಿರೋಂಥವ್ರನ್ನ ಎಲ್ಲ ಕಡೆಯಿಂದ ಹಾಕಿದ್ದೀವಿ. ಅದು ನಡೆಸ್ಕೊಡ್ತಾರೆ.